ದೇವರು ಸೆಲೆಕ್ಟ್ ಮಾಡ್ಕೊತಾನೆ, ಇವ್ರಿಗೆ ಯೋಗ್ಯತೆ ಇದೆಯಾ ಇಲ್ವಾ ಅಂತ. ಅರ್ಥ ಆಯ್ತಾ? ನಾವು ಹೆತ್ತೋ ಮಕ್ಕಳು ಬೇರೆ ರೀತಿ ಹೇಳಿದಲ್ಲ, ನಾವು ಎತ್ತಿದ ಮಕ್ಕಳು ಯಾವ ರೀತಿ ಇರ್ತಾರಂತ. ಅವರ ತಂದೆದಾಗಿ ಇವರು ಎತ್ತಿಲ್ಲ, ಹುಟ್ಟಲಿಲ್ಲ. ಅವರು ಬಾಬಾ ಅವ್ರು ಹುಟ್ಟಿದವರು. ಅವ್ರಿಗೆ ಗೊತ್ತು ಇವರಿಗೆ ಅನುಗ್ರಹ ಮಾಡಿದರೆ ಇವರು ಸರಿಯಾಗಿ ನಡೆಸ್ತಾರೆ, ಎಲ್ಲರ ಭಕ್ತರಿಗೆ ಅವಕಾಶ ಮಾಡಿಕೊಡ್ತಾರೆ, ಹಗಲು ರಾತ್ರಿ ಸಾಯಿರಾಮ್ ಹೇಳ್ತಾರೆ ಅನ್ನೋ ಆಸೆ ನಂಬಿಕೆ ಅವ್ರಿಗಿದೆ. ಗುಡಿ ಕಟ್ಟರೆ ಪ್ರಯೋಜನ ಆಗಲ್ಲ, ಭಕ್ತರು ಬರಬೇಕು. ಭಕ್ತರಿದ್ದರೆ ಪ್ರಯೋಜನ ಆಗಲ್ಲ, ಗುಡಿ ಕಟ್ಟಬೇಕು. ಗುರು ಇದ್ದರೆ ಪ್ರಯೋಜನ ಆಗಲ್ಲ, ಒಳ್ಳೆ ಗುರು ಆಗಿರಬೇಕು. ಆ ಒಳ್ಳೆ ಗುರುನೇ ಸಾಯಿಬಾಬಾ. ಒಂದು ಕೇಳೋದಾದರೆ, ಇದು 17ನೇ ವರ್ಷ ಮಾಡ್ಕೊಂಡು ಬಂದಿರೋವಂಥ ನಮ್ಮ ಈ ಸಾಯಿಬಾಬಾ ಟೆಂಪಲ್ನ ಸಂಸ್ಥಾಪಕರಾಗಿರ್ತಕ್ಕಂಥ ಸನತ್ ಕುಮಾರ್ ಗುರುಗಳು ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಮಳೆ ಬರಲಿ, ಇವಾಗ ನೋಡಿ ಮಳೆ ಬಂತು ತುಂಬ ಜೋರಾಗಿ, ನೆನೆದಿರೋ ಹಾಗೆ ವ್ಯವಸ್ಥೆಯನ್ನು ಮಾಡಿರೋವಂಥದ್ದು. ಸಾವಿರಾರು ಜನ ಭಕ್ತರುಗಳು ಬಂದರೂ ಕೂಡ ಅವ್ರಿಗೆ ಮಾರ್ನಿಂಗ್ 5 o'clock ನೈಟು 10 o'clock ಕೂಡ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇರೋವಂಥದ್ದು ತುಂಬ ಖುಷಿಯಾಗುತ್ತೆ. ಈ ಒಂದು ಸಿಸ್ಟಮ್ಯಾಟಿಕ್ ಆರ್ಗನೈಸ್ ಬಗ್ಗೆ ಹೇಳೋದಾದರೆ ಗುರುಗಳೇ, ಅದೇ ಸನತ್ ಕುಮಾರ್ ಅವರ ದೊಡ್ಡಸ್ತಿಗೆ ಅಲ್ಲ, ದೇವರು ಸೆಲೆಕ್ಟ್ ಮಾಡ್ಕೊತಾನೆ, ಇವ್ರಿಗೆ ಯೋಗ್ಯತೆ ಇದೆಯಾ ಇಲ್ವಾ ಅಂತ. ಅರ್ಥ ಆಯ್ತಾ? ನಾವು ಹೆತ್ತೋ ಮಕ್ಕಳು ಬೇರೆ ರೀತಿ ಹೇಳಿದಲ್ಲ, ನಾವು ಎತ್ತಿದ ಮಕ್ಕಳು ಯಾವ ರೀತಿ ಇರ್ತಾರಂತ. ಅವರ ತಂದೆದಾಗಿ ಇವರು ಎತ್ತಿಲ್ಲ, ಹುಟ್ಟಲಿಲ್ಲ. ಅವರು ಬಾಬಾ ಅವ್ರು ಹುಟ್ಟಿದವರು. ಅವ್ರಿಗೆ ಗೊತ್ತು ಇವರಿಗೆ ಅನುಗ್ರಹ ಮಾಡಿದರೆ ಇವರು ಸರಿಯಾಗಿ ನಡೆಸ್ತಾರೆ, ಎಲ್ಲರ ಭಕ್ತರಿಗೆ ಅವಕಾಶ ಮಾಡಿಕೊಡ್ತಾರೆ, ಹಗಲು ರಾತ್ರಿ ಸಾಯಿರಾಮ್ ಹೇಳ್ತಾರೆ ಅನ್ನೋ ಆಸೆ ನಂಬಿಕೆ ಅವ್ರಿಗಿದೆ. ಗುಡಿ ಕಟ್ಟರೆ ಪ್ರಯೋಜನ ಆಗಲ್ಲ, ಭಕ್ತರು ಬರಬೇಕು. ಭಕ್ತರಿದ್ದರೆ ಪ್ರಯೋಜನ ಆಗಲ್ಲ, ಗುಡಿ ಕಟ್ಟಬೇಕು. ಗುರು ಇದ್ದರೆ ಪ್ರಯೋಜನ ಆಗಲ್ಲ, ಒಳ್ಳೆ ಗುರು ಆಗಿರಬೇಕು. ಆ ಒಳ್ಳೆ ಗುರುನೇ ಸಾಯಿಬಾಬಾ. ಖಂಡಿತವಾಗಿ ಅವರ ಪ್ರೀತಿಯ ಮಗನೇ ಇವರು, ಮಗಳೇ ಅವರು. ಆ ಕುಟುಂಬ ಎಲ್ಲ ತ್ಯಾಗ ಮಾಡಿದ್ದಾರೆ. ಅವ್ರ ಪರ್ಸನಲ್ ಲೈಫ್ ಏನಿಲ್ಲ, ಬಾಬಾ ಬಿಟ್ಟರೆ ಏನಿಲ್ಲ. ನೋಡಿ ಈ ಜನ, ಇದು ಸಾಮಾನ್ಯನ ಈ ಥರ ಬರೋದು? ಹಾಂ, ಈ ಥರ ಬರೋದು ಸಾಮಾನ್ಯನ? ಅಂದರೆ ಅವರ ಆಶೀರ್ವಾದ ಇವ್ರ ಮೇಲಿದೆ. ಇವರು ಇದೇ ರೀತಿ ನಮ್ಮ ಆಯುಷನ್ನು ತಗೊಂಡು 100 ವರ್ಷ ಅವ್ರು ಬಾಳಬೇಕು. ಆವಾಗ ನಮಗೆ ಸಂತೋಷ ಆಗತ್ತೆ. ಯಾಕಂದರೆ ನಾವು ಭಕ್ತರು ಅಂತ ಹುಂಡಿಗೆ ದುಡ್ಡಾಗಿರೋ ಭಕ್ತರಲ್ಲ. ಅವರ ಆದೇಶ, ಅವರ ಸಂಸ್ಕೃತಿ, ಅವರ ದಾರಿ ಫಾಲೋ ಮಾಡೋವರೇ ನಿಜವಾದ ಭಕ್ತರು. ಗುರು ಶಿಷ್ಯ ಅಂತ ಏನು ಹೇಳಿದ್ರು, ಭಕ್ತರು ಇವರೆಲ್ಲ, ಶಿಷ್ಯರಲ್ಲ. ಅವರು ಶಿಷ್ಯ. ಅವರಿಗೆ ಎಲ್ಲ ಪ್ರಸಾದ ಮಾಡಿದ್ದಾರೆ ಅವರು. ನಾವು ದೇವಸ್ಥಾನಕ್ಕೆ ಹೋಗಿ ಹೇಳ್ತಿರಲ್ವ, ದೇವಸ್ಥಾನಕ್ಕೆ ಹೋಗಿ ಏನು ಕಲಿತಾ ಇದ್ದೀವಿ ನಾವು? ಸಚ್ಚರಿದ ಪಾರಾಯಣ ಮಾಡಿದ್ವಿ ಅಂತ ಹೇಳ್ತಾರೆ. ಏನು ಕಲಿತಾ ಇದ್ದೀವಿ ನಾವು? ಏನು ಹಾಂ, ಪಾರಾಯಣ ಮಾಡಿದ್ರೆ ಪ್ರಯೋಜನ ಆಗಲ್ಲ. ನೀನು ಪಾರಾಯಣ ಮಾಡಿದ್ರೆ ನನ್ನ ಮಗಳ ಮದುವೆ ಆಗಲಿ, ನಾನು 60-40 ಸೈಟ್ ಸಿಕ್ಕಲಿ, ದೊಡ್ಡ ಮನೆ ಕಟ್ಕೊಳ್ಳಿ, ಪ್ರಮೋಷನ್ ಬರಲಿ ಅಂತಾನೆ. ಬಟ್ ನಾನು 10 ಜನಕ್ಕೆ ಸಹಾಯ ಮಾಡಬೇಕು, ಸೇವೆ ಮಾಡಬೇಕು ಅನ್ನೋದು ಈ ಕುಟುಂಬಕ್ಕಿದೆ. ಅದಕ್ಕೆ ಬಾಬಾ ಈ ಸೆಲೆಕ್ಟೆಡ್ ಕುಮಾರವನ್ನು ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದರಿಂದ ಅವ್ರಿಗೆ ಅದೃಷ್ಟ ಸಿಕ್ತು. ಇದು ಶಾಶ್ವತವಾಗಿರುತ್ತೆ. ನಾವಿದ್ದರೂ ಹೋದ್ರೂ ಶಾಶ್ವತವಾಗಿರುತ್ತೆ. ಅವ್ರ ಹೆಸರು ಶಾಶ್ವತವಾಗಿರುತ್ತೆ, ಅವರ ಸೇವೆ ಶಾಶ್ವತವಾಗಿರುತ್ತೆ. ಅವ್ರಿಗೆ ಅದೇ ಹೇಳಿದ್ರು, ನಾವು ನಮ್ಮ ಆಯುಷ್ಯ ತೊಗೊಂಡು ಅವ್ರು 100 ವರ್ಷ ಬಾಳ್ಬೇಕಂತ ಯಾಕೆ ಕೇಳ್ಕೊಂಡಿದ್ದೀವಿ? ಅವರು ಇರಬೇಕು, ಇದ್ದರೆ ಅವ್ರು ಸೇವೆ ಮಾಡಿಸ್ತಾರೆ. ಖಂಡಿತವಾಗ್ಲೂ ಗುರುಗಳೇ, ನಿಜವಾಗ್ಲೂ ನಾನು ಪರ್ಸ್ನಲಿ ಕೂಡ ತುಂಬ ಇವತ್ತು ಕನೆಕ್ಟ್ ಆಗಿಬಿಟ್ಟೆ. ಎಷ್ಟೋ ವಿಷಯಗಳು ನಿಮ್ಮ ಮುಂದೆ ನಿಂತು ಮಾತಾಡಿದಾಗ ನಾನು ಅವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಒಂದು ಆರಾ ಕ್ರಿಯೇಟ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಹಾಗೆ ಸನತ್ ಕುಮಾರ್ ಗುರುಜಿಗಳಿಗೆ ನಾನು ಒಂದು ಮಾತು ಕೇಳಲೇಬೇಕು. ಎಷ್ಟು ಅಭಿಮಾನ, ಜೊತೆಗೆ ಇಷ್ಟು ಹಾನೆಸ್ಟಾಗಿ ಕುಟುಂಬನೇ ಸೀಮಿತವಾಗಿ ಇಟ್ಬಿಟ್ಟಿದ್ದೀರಾ ಸೇವೆಗೆ ಅಂತ ಗುರುಗಳು ಕೂಡ ಎಷ್ಟು ಅದ್ಭುತವಾಗಿ ಹೇಳಿದ್ರು. ಇದನ್ನು ಈ ಸಾವಿರಾರು ಜನ ನೋಡ್ತಾ ಇದ್ರೆ ಏನು ಅನಿಸ್ತಾ ಇದೆ ಗುರುಗಳೇ ಅಂತ ಹೇಳೋಕ್ಕೆ ಅಸಾಧ್ಯ. ಬಟ್ ಈ ಸಂದರ್ಭದಲ್ಲಿ ಯಾಕೆ ಹೇಳೋಕ್ಕಾಗಲ್ಲ, ಹೇಳ್ಬೋದು. ಓಂ ಸಾಯಿರಾಮ್. ಭಕ್ತಾದಿಗಳಲ್ಲಿ ನಾವು ಅವ್ರನ್ನ ಕಾಣ್ತಾ ಇದ್ದೀವಿ ಅಂತ ಸತ್ಯವಾಗ್ಲೂ ಹೇಳ್ಬೋದು. ಯಾಕೆ ಅಂತಂದರೆ ಅವರು ಯಾವ ರೂಪದಲ್ಲಿ ಬರ್ತಾರೆ ಗೊತ್ತಿಲ್ಲ, ಆದರೆ ನಾವು ಭಕ್ತಾದಿಗಳನ್ನ ಅವ್ರ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ ಅನ್ನೋದು ಇಷ್ಟೇ ಸತ್ಯ. ಈ ಜನ ಕೋಟಿ ಏನು ನೋಡ್ತಾ ಇದ್ದೀವಿ ಇದಕ್ಕೆ ಇಷ್ಟೇ ಸತ್ಯ.
ಈ ಇದರಲ್ಲೇ ನಾವು ಬಾಬಾವ್ರನ್ನ ನೋಡ್ತಾ ಇದ್ದೀವಿ. ಇವ್ರ ರೂಪದಲ್ಲಿ ಬರ್ಬೋದು, ಅವ್ರ ರೂಪದಲ್ಲಿ ಬರ್ಬೋದು, ಯಾವ ರೂಪದಲ್ಲಿ ಬಂದರೂ ನಮಗೆ ದರ್ಶನ ಆಗುತ್ತೆ ಅನ್ನೋ ನಂಬಿಕೆ, ಸಂತೋಷ, ಖುಷಿ, ಅವ್ರ ಸೇವೆನ ನಾವು ಸಲ್ಲಿಸ್ತಾ ಬರ್ತಾ ಇದ್ದೀವಿ. ಗುರುಗಳೇ ಹೇಳಿ. ಶಿರ್ಡಿ ಹೋಗಿರ್ತೀರಿ ಎಲ್ಲ, ಗುರುಸ್ಥಾನ ನೋಡಿರ್ತೀರಿ, ಅಲ್ಲಿ ಗುರುಪಾದಿಕೆಗಳು ಇರುತ್ತೆ. ಅಲ್ಲಿ ಶಿರ್ಡಿ ಬಾಬಾವ್ರು ಪ್ರತಿಷ್ಠಾಪನೆ ಮಾಡಿಸ್ತಾರೆ ಆ ಕಾಲದಲ್ಲಿ. ಆ ಬೇವಿನ ಮರದ ಕೆಳಗಡೆ ಗುರುಸ್ಥಾನದಲ್ಲಿ ಗುರುಗಳ ಗುರುಪೂರ್ಣಿಮೆ ದಿನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಂದರೆ ಅಷ್ಟು ವಿಶೇಷತೆ. ವ್ಯಾಸರಿಗೆ ಶಿರ್ಡಿ ಬಾಬಾವ್ರು ಅಷ್ಟು ಗೌರವ ಕೊಟ್ಟಿದ್ದಾರೆ. ವ್ಯಾಸ ಪೌರ್ಣಮಿ ಅದೇ ಗುರು ಪೌರ್ಣಿಮೆಯಾಗಿ ನಾವು ಹೇಳ್ಕೊತೀವಿ. ನಾವು ಗುರು, ಆ ಗುರು ಅವ್ರಿಗೆ ಇವರಿಗೆ ಎಲ್ಲರಿಗಲ್ಲ, ಶಿಷ್ಯರು ಇಂಥವ್ರಿಗೆ ಎಲ್ಲರಿಗಲ್ಲ. ನೀವು ಹೇಳಿದ್ದು ಸತ್ಯವಾದ ಮಾತು ಅಂತಲೇ ಹೇಳ್ಬೋದು ಗುರುಗಳೇ. ಯಾಕೆಂದರೆ ನಿಮ್ಮಂಥ ಗುರುಗಳನ್ನು ನಾನು ಇವತ್ತು ಮೀಟ್ ಮಾಡಿರೋದು ನನಗೂ ತುಂಬ ಖುಷಿ ಆಗ್ತಾ ಇದೆ. ವೀಕ್ಷಕರೇ, ನೀವು ಕೆಲವರು ಬರೋಕ್ಕಾಗಿರಲ್ಲ, ಬಟ್ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಇಂಥ ವಿಷಯಗಳನ್ನು ನೀವು ಕರಗತ ಮಾಡಿಕೊಂಡು ಲೈಫಲ್ಲಿ ಮುಂದೆ ಬನ್ನಿ. ಸ್ಪಿರಿಚುವಲ್ ಲೈಫ್ ಕಡೆನೂ ಗಮನ ಹರಿಸಿ ಅನ್ನೋದು ಇವತ್ತಿನ ವಿಶೇಷ ದಿನ ಅಂತ ಹೇಳ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಸಾಯಿರಾಮ್.